ಮೊದಲಿನ ಕಾಲದಲ್ಲಿ ಹಳ್ಳಿಗಳು ಮನೆಯಲ್ಲೇ ನೋಡಿರನ ಸಗಣಿ ಸಾರಿಸಿದ್ರ ನೆಲಕ್ಕೆ ಆ ಸಗಣಿ ಸಾರಿಸಿದ ನೆಲ ಮೇಲೆ ನಡೆದಾಡ್ತಿದ್ರು ಮೊದಲು. ಆಮೇಲೆ ವಾರಕ್ಕೊಮ್ಮೆ ಸಗಣಿ ಸಾರಿಸೋದು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ಆಮೇಲೆ ರೆಡ್ ಆಕ್ಸೈಡ್ ಸಿಮೆಂಟ್ ಹಾಕ್ತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ಪಾರ್ಟಿಕಲ್ ಹಾಕಕತ್ರು. ಆಮೇಲೆ ಸಿರಾಮಿಕ್ ಟೈಲ್ಸ್ ಬಂದು, ಈಗ ಅಲ್ಟ್ರಾ ಶೈನಿಂಗ್ ಸಿರಾಮಿಕ್ ಟೈಲ್ಸ್ ಬಂದವು. ನೋಡೋಕ್ಕೇನು ಭಾಳ ಚಂದ ಇವ. ಆದ್ರೆ ನಿಮಗೆ ನಡೆದಾಡೋರಿಗೆ ಯಂಗ್ ವಯಸ್ಸಿನವ್ರಿಗೆ ನಡೆದಾಡಕ್ಕೆ ಏನು ತೊಂದರೆ ಆಗಲ್ಲ. ಬಟ್ ವಯಸ್ಸಾದವ್ರಿಗೆ ನರದಲ್ಲಿ ಸಂವೇದನಶೀಲತೆ ಕಡಿಮೆ ಆಗಿ ಅಥವಾ ಸ್ಪರ್ಶ ಜ್ಞಾನ ಪಾದಗಳಲ್ಲಿ ಕಡಿಮೆ ಆಗ್ಬಿಟ್ರೆ ಏನಾಕೈತಿ, ಇದು ನಡೆದಾಡಕ್ಕೆ ತ್ರಾಸ ಆಕೈತಿ. ಕಾಲು ಜುಮ್ ಅನ್ನೋದು, ಕಾಲಲ್ಲಿ ಗ್ರಿಪ್ ಇಲ್ಲದೆ ಹೆಂಗಿರ್ದು ಅವ್ರ ತೊಂದರೆಗಳು ಭಾಳ ಅನುಭವಿಸ್ತಾ ಇರ್ತಾರೆ. ನೋಡ್ರಿ, ನಮ್ಮ ಪಾದಗಳು ಏನದಾವಲ್ಲ, ಸಾವಿರಾರು ವರ್ಷಗಳಲ್ಲಿ ಕಾಡಿನಲ್ಲಿ ಮಣ್ಣಲ್ಲಿ ನಡೆದಾಡೋದು. ಸೊ ಹೀಗಾಗಿ ನಮ್ಮ ಪಾದಗಳು ಏನಿರ್ತಾವೆ, ಈ ಪಾದ ಸ್ಪರ್ಶ ಜ್ಞಾನದಿಂದನೇ ಬ್ರೈನಿಗೆ ಸಿಗ್ನಲ್ಸ್ ಹೋಗ್ತಾವೆ. ನಾವು ನಡೆದಾಡಕ್ಕೆ ಹೇಗೆ ನಡೆದಾಡಬೇಕು, ಯಾವ ಪೋಸ್ಚರ್ ಇರಬೇಕು, ಎಲ್ಲ ಈ ಸ್ಪರ್ಶ ಜ್ಞಾನದಿಂದ ಗೊತ್ತಾಗ್ತೈತಿ. ಆದರೆ ಈ ಸ್ಪರ್ಶ ಜ್ಞಾನ ಬರ್ಬರ್ತಾ ಕಡಿಮೆ ಆಗ್ತಾ ಇರೋದ್ರಿಂದ ಏಜ್ ಮುಖಾಂತರ ಈ ಟೈಲ್ಸ್ನಲ್ಲೂ ಸಹಿತ ಆ ಗ್ರಿಪ್ ಇಲ್ಲದೆ ಇರೋದ್ರಿಂದ ಈ ಬೀಳೋ ಚಾನ್ಸಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಈ ನಡೆದಾಡುವಾಗ ನಡೆದಾಡೋರು ಹೆದರ್ಕೊಂಡು ನಡೆದಾಡ್ತಾ ಇದ್ದಾರೆ ಈ ಟೈಲ್ಸ್ ಮೇಲೆ. ಸೊ ನಾವು ಹೀಗಾಗಿ ಬರೀ ಅಂದಕ್ಕಾಗಿ ಅಷ್ಟೇ ಅಲ್ಲದೆ ನಮಗೆ ಒಳ್ಳೆ ಇರೋ ನಡೆದಾಡಕ್ಕೆ ಈಸಿ ಆಗಿರೋದು ಅಥವಾ ಎಲ್ಲ ಹಿರಿಯರಿಗೆ ನಮ್ಗೆ ಒಳ್ಳೇದಾಗಲಿ ಅಂತೇಳಿ ಈ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕೊಳ್ಳೋದು ಭಾಳ ಒಳ್ಳೆಯದು. ಎಲ್ಲ ಕಡೆ, ಈವನ್ ಹಾಲ್ನಲ್ಲೂ ಕಿಚನ್ನಲ್ಲೂ ಎಲ್ಲ ಕಡೆ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕೊಂಡು ಅಂದಕ್ಕಾಗಿ ಅಷ್ಟೇ ನೋಡಿದೆ, ಬೇರೆ ಥರ ಈ ಥರ ಟೈಲ್ಸ್ ಹಾಕೊಳ್ಳೋದು ಉತ್ತಮ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವಿ ಕೆರೂರ್, ನೋವು ನಿವಾರಣಾ ತಜ್ಞ, ಬೆಳಗಾವಿ.